ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. UGCET 2026 ಅಪ್ಡೇಟ್ಗೆ ಸ್ವಾಗತ. UGCET ಹಾಗೆ UG-NEET 2026 ಸೆಕೆಂಡ್ ರೌಂಡು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಹಾಗೆ ಮಾರ್ಕ್ ಅಲಾಟ್ಮೆಂಟ್ದು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಇವತ್ತು ರಿಲೀಸ್ ಆದರೆ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡು ರಿಸಲ್ಟ್ಸ್ಗೋಸ್ಕರ ಆದರೆ ವೆಯ್ಟ್ ಮಾಡ್ತಿದ್ರು ಅಂಥ ವಿದ್ಯಾರ್ಥಿಗಳು ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. UGCETದು ಸೆಕೆಂಡ್ ರೌಂಡ್ದು ಹಾಗೆ UG-NEETದು ಫಸ್ಟ್ ರೌಂಡ್ದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು. ಇದಾದರೆ ಒಂದು ಆಕ್ಚುಯಲ್ ರಿಯಲ್ ರಿಸಲ್ಟ್ ಆದರೆ ಆದರೆ ಆಲ್ಮೋಸ್ಟ್ ನಿಮಗೆ 90% ಆಫ್ ದಿ ಒಂದು ಕಾಲೇಜ್ ಅಲಾಟ್ಮೆಂಟು ಯಾವುದಾದ್ರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಆಗಿರುತ್ತೋ ಅದೇ ಕಾಲೇಜು ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಅದರಿಂದ ಇದು ವೆರಿ ಇಂಪಾರ್ಟೆಂಟು. ಸೊ ಇದರಿಂದ ನೀವು UGCET 2026 ಸೆಕೆಂಡ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ಸೀಟ್ ರಿಸಲ್ಟ್ ನೋಡ್ಬೋದು. ಇಲ್ಲಿ CET ನಂಬರು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಹಾಗೆ ಕ್ಯಾಪ್ಚನ ಎಂಟರ್ ಮಾಡಿ ಒಮ್ಮೆ ನೀವು ರಿಸಲ್ಟ್ಸ್ನಾದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಕೆಳಗಡೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ, ಅದನ್ನಾದರೂ ಒಮ್ಮೆ ಓದ್ಕೊಳ್ಳಿ. ನಾನು ಎಕ್ಸ್ಪ್ಲೈನ್ ಆದರೆ ಮಾಡ್ತೀನಿ. ನೀವು ಏನಾದರೆ ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ತಗೊಂಡು ನೀವು ಕಾಲೇಜಸ್ಗೆ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ನೀವು ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ನಂತರ ನಿಮಗೆ 20/8/2026 9 AM ಅಂದರೆ 20ನೇ ತಾರೀಕಾದರೆ ಡೆಡ್ಲೈನ್ ಸೆಟ್ ಮಾಡಿದರೆ ಅಲ್ಲಿ ತನಕ ನಿಮಗೆ ಸಿಕ್ಕಿರೋ ಕಾಲೇಜಲ್ಲಿ, ಈಗ ಮಾರ್ಕ್ ಅಲಾಟ್ಮೆಂಟ್ ಕಾಲೇಜಲ್ಲಿ ಸಪೋಸ್ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಕಾಲೇಜ್ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಆ ಕಾಲೇಜ್ನ ಡಿಲೀಟ್ ಮಾಡ್ಬೋದು. ಇಲ್ಲ ನಿಮಗೆ ಅದನ್ನು ಇನ್ನೂ ಕೆಳಗಡೆಗೆ ಹಾಕಿ ಒಂದು ಮಾಡಿಫೈ ಮಾಡಿ ಪ್ರಿಯಾರಿಟಿ ಏನಾದರೂ ಚೇಂಜಸ್ ಮಾಡ್ತೀರಿ ಅಂದರೆ ಮಾಡ್ಬೋದು. ಹಾಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೂ ಆಪ್ಷನ್ಸ್ ಆದರೆ ಇರುತ್ತೆ. ಸೊ ಅದೆಲ್ಲನೂ ಒಂದು ಇವತ್ತು 17th ಒಂದು 2-3 ಡೇಸ್ ಆದರೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ 20th 9 AM ಒಳಗಡೆ ಆದರೆ ನೀವು ಆಪ್ಷನ್ಸ್ನ ಮಾಡಿಫೈ ಚೇಂಜು ಹಾಗೆ ನೀವು ಹೊಸದಾಗಿ ಕೂಡ ಆ್ಯಡ್ ಆದರೆ ಮಾಡೋ ಆಪ್ಷನ್ ಆದರೆ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳು ಒಂದು ಮಾರ್ಕ್ ಅಲಾಟ್ಮೆಂಟಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯು ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಅಂತ ಬಂದಿರ್ಬೋದು. ಅಂಥ ವಿದ್ಯಾರ್ಥಿಗಳು ಕೂಡ ನೀವು ಕಾಲೇಜಸ್ನ ಆ್ಯಡ್ ಮಾಡೋದು ನಿಮ್ಮ ಕಟ್ ಆಫ್ ರ್ಯಾಂಕಿಂಗು ಹಾಗೆ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ದು ಮಾರ್ಕ್ ಕಟ್ ಆಫ್ ರ್ಯಾಂಕಿಂಗ್ ಅಂತ ಬಿಟ್ಟಿದ್ದಾರೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರ್ಯಾಂಕಿಂಗ್ ಎಷ್ಟಿತ್ತು, ನಿಮಗೆ ಯಾಕೆ ಸೀಟ್ ಸಿಕ್ಕಿಲ್ಲ ಅಂತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ದು ಸೆಕೆಂಡ್ ರೌಂಡ್ದು ನಿಮಗೆ ಒಂದು ಲಿಸ್ಟ್ ಆದರೆ ಬಿಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ರ್ಯಾಂಕಿಂಗು ನಿಮ್ಮ ಕ್ಯಾಟಗಿರಿಗೆ ಎಷ್ಟಿಗೆ ನಿಂತಿದೆ ಈಗ ಮಾರ್ಕ್ ಅಲಾಟ್ಮೆಂಟಲ್ಲಿ ಅಂತ ಚೆಕ್ ಮಾಡಿಕೊಂಡು ನೀವು ಆಲ್ಟರ್ ಮಾಡಿಕೊಂಡು ಒಂದು 20ನೇ ತಾರೀಕು ಒಳಗಡೆ ಆದರೆ ಮಾಡಿಫೈ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ಒಂದು ರಿಯಲ್ ಅಲಾಟ್ಮೆಂಟು ಸೆಕೆಂಡ್ ರೌಂಡ್ ಏನಾದರೆ ಬರುತ್ತೋ ಆಗ ನಿಮಗೆ ಕಾಲೇಜಸ್ಸು ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಇನ್ನೂ ಯಾರಿಗೆಲ್ಲ ಒಂದು ಸೆಕೆಂಡ್ ರೌಂಡ್ದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ನೋಡೋಕ್ಕಾಗ್ತಿಲ್ಲೋ ಅಂಥ ವಿದ್ಯಾರ್ಥಿಗಳು ಕಾಮೆಂಟ್ ಆದರೆ ಮಾಡಿ. ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ಇಶ್ಯೂಯಿಂದ ಏನಾದರೂ ಬೇಸ್ ಆಗಿ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ನೋಡೋಕ್ಕಾಗ್ತಿಲ್ಲ ಅಂದರೆ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಮಗೆ ಈ ಸೀಟು ಸ್ಯಾಟಿಸ್ಫೈ ಇದೆ, ನಾವು ಅದೇ ರೀತಿ ಇಡ್ತೀರಿ ಆರ್ಡರು, ನಮಗೆ ಅದೇ ಕಾಲೇಜು ರಿಯಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ ಅಂದರೆ ಆಲ್ಮೋಸ್ಟ್ 90% ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ಬೇರೆ ವಿದ್ಯಾರ್ಥಿಗಳು ಯಾರಾದರೂ ನೀವು ಅಪ್ಲೈ ಮಾಡಿರೋ ಕಾಲೇಜಸ್ನ ಅವ್ರದ್ದು ರ್ಯಾಂಕಿಂಗ್ ಚೆನ್ನಾಗಿದ್ದು ಅದನ್ನು ಮೇಲೆಗೆ ಹಾಕಿ ಈ ಥರ ಏನಾದರೂ ಆಲ್ಟರ್ ಮಾಡೋ ಚಾನ್ಸಸ್ ಆದರೆ ಇರುತ್ತೆ, ಪ್ರಿಯಾರಿಟಿ ಎಲ್ಲ ಚೇಂಜಸ್ ಮಾಡೋದ್ರಿಂದ ಆಪ್ಷನ್ಸ್ನ. ಸೊ ಆವಾಗ ನಿಮಗೆ ಕಾಲೇಜಸ್ಸು ಸಿಗದೇ ಇರೋ ಚಾನ್ಸಸ್ ಆದರೆ ಇರುತ್ತೆ ಅಷ್ಟೇ. ಇಲ್ಲ ಅಂದರೆ ಆಲ್ಮೋಸ್ಟು 90% ನಿಮಗೆ ಅದೇ ಕಾಲೇಜಸ್ಸು ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಅದರಿಂದ ನೀವು ಮುಖ್ಯವಾಗಿ ಒಂದು ಈಗ ಮಾರ್ಕ್ ಕಟ್ ಆಫ್ ರ್ಯಾಂಕಿಂಗ್ ಅಂತ ಏನಾದರೆ ಬಿಟ್ಟಿದ್ದಾರೆ, ಒಂದು ಸೀಟ್ ಹಂಚಿಕೆ ಆದ ನಂತರ ಈಗ ಒಂದು ರಿಸಲ್ಟ್ಸ್ ಆದ ನಂತರ ಆ ಮಾರ್ಕ್ ಕಟ್ ಆಫ್ನ ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ನಿಮ್ಮ ಕೋರ್ಸ್ ವೈಸು ನಿಮ್ಮ ಕ್ಯಾಟಗಿರಿ ವೈಸು ನಿಮ್ಮ ರ್ಯಾಂಕಿಂಗು ಎಷ್ಟು ಬಂದಿದೆ ಅಲ್ಲಿ ಎಷ್ಟಿಗೆ ನಿಂತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ನೀವು ನಾಳೆ ಮಾರ್ನಿಂಗು ಫ್ರೆಶ್ ಆಗಿ ನೀವು ಒಂದು ಆಪ್ಷನ್ಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ರೀಆರ್ಡರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆದರೆ ಇದೆ. ಈಗ 20ನೇ ತಾರೀಕು ಒಳಗಡೆ ನೀವು ಆದರೆ ಫೈನಲ್ ಸಬ್ಮಿಟ್ ಆದರೆ ಮಾಡಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಯಾರಿಗೆಲ್ಲ ಕಾಲೇಜಸ್ ಸಿಕ್ಕಿದೆಯೋ ಅವ್ರಿಗೆ ನಿಮ್ಗೆ ಇಷ್ಟ ಆಗಿರೋ ಕಾಲೇಜು. ಮುಂದಿನ ವೀಡಿಯೋಲ್ಲಾದರೆ ಸಿಗೋಣ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋಲ್ಲಾದರೆ ಸಿಗೋಣ.